ಸರ್ಕಾರ ವಿರೋಧ ಪಕ್ಷದ ನಡುವೆ ಇದೀಗ ಗ್ರೇಟರ್ ಬೆಂಗಳೂರು ವಾರ್ ಪ್ರಾರಂಭವಾಗಿದೆ. ದೇಹವನ್ನ ವಾಪಸ್ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಡಳಿತ ಪಕ್ಷ ಕಾಂಗ್ರೆಸ್ ಹಾಗೆ ವಿರೋಧ ಪಕ್ಷ ಬಿಜೆಪಿ ನಡುವೆ ಸಮರವೇ ಪ್ರಾರಂಭವಾಗಿದೆ. ಕಾನೂನಾತ್ಮಕ ಸಮರವನ್ನ ಸಾರಲಿಕ್ಕೆ ವಿರೋಧ ಪಕ್ಷ ಬಿಜೆಪಿ ಕೂಡ ಸಿದ್ಧವಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಬಿಲ್ ವಾಪಸ್ಗೆ ಬಿಜೆಪಿ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದು ಇದನ್ನ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡಲಿಕ್ಕೂ ಕೂಡ ಹಾದಿ ಹುಡುಕ್ತಾ ಇದೆ ಬಿಜೆಪಿ. ಕಾನೂನು ತಜ್ಞರ ಸಲಹೆಯನ್ನ ಪಡೆದು ಮುಂದಿನ ಹೋರಾಟವನ್ನ ರೂಪಿಸುವ ಬಗ್ಗೆ ಬಿಜೆಪಿ ಪಕ್ಷ ಚಿಂತನೆ ನಡೆಸ್ತಾ ಇದೆ. ಇವತ್ತು ಅಥವಾ ನಾಳೆ ರಾಜ್ಯಪಾಲರನ್ನ ಭೇಟಿಯಾಗಲಿಕ್ಕೂ ತಯಾರಿಯನ್ನ ನಡೆಸ್ತಾ ಇದೆ ಬಿಜೆಪಿ. ಸರ್ಕಾರದ ವಿರುದ್ಧ ಆ ಮೂಲಕ ಮತ್ತೊಂದು ಸುತ್ತಿನ ಸಮರಕ್ಕೆ ಮುಂದಾಗ್ತಾ ಇದೆ. ಬೆಂಗಳೂರು ರಚನೆಯನ್ನ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಆದರೆ ಬೆಂಗಳೂರು ಭಾಗದ ಪ್ರಮುಖವಾಗಿ ಏನು ಪ್ರತಿಪಕ್ಷದಲ್ಲಿರ್ತಕ್ಕಂಥ ಬಿಜೆಪಿಯ ಶಾಸಕರು ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿದ ಸದನದಲ್ಲೂ ಕೂಡ ಕೋಲಾಹಲ ಸೃಷ್ಟಿಯಾಗಿದೆ. ಹಾಗಿದ್ರೆ ಬೆಂಗಳೂರು ಏನು ಗ್ರೇಟರ್ ಬೆಂಗಳೂರು ರಚನೆಗೆ ಸಂಬಂಧಪಟ್ಟಂತೆ ಅದನ್ನು ಯಾವ ರೀತಿಯಾಗಿ ಸರ್ಕಾರವನ್ನು ಕಟ್ಟಿ ಹಾಕ್ತಾರೆ, ಅದರ ಮುಂದಿರತಕ್ಕಂಥ ಬಿಜೆಪಿ ಶಾಸಕರ ಇರತಕ್ಕಂಥ ದಾರಿ ಏನು ಅದೆಲ್ಲ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಯಲಹಂಕ ಶಾಸಕರಂತೆ ಸರ್ ವಿಶ್ವನಾಥ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತೇನೆ ನಾನು. ನೋಡಿ, ಇವರು ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿ ಮಾಡಿದ್ದಾರೆ. ಈಗ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕೂಡ ತಗೊಂಡ್ರು. ಸಾರ್ವಜನಿಕವಾಗಿ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಕೂಡ ಇವತ್ತು ಬಹುಮತದ ಆಧಾರದ ಮೇಲೆ ಇವತ್ತು ವಿಧಾನಸಭೆಯಲ್ಲಿ ಈ ಗ್ರೇಟರ್ ಬೆಂಗಳೂರನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ದೊಡ್ಡ ಕುತಂತ್ರ ಅಡಗಿದೆ. ಯಾಕಂದರೆ ನಾವೇನು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಟ್ಟರೆ ನಮಗೇನು ವಿರೋಧ ಏನಿಲ್ಲ. ಅದರಲ್ಲಿ ಒಂದು, ಇದು ಪಾರಂಪರಿಕವಾದಂಥ ನಗರ. ಕೆಂಪೇಗೌಡರು 500 ವರ್ಷಗಳಿಂದ ಬೇರೆ ಬೇರೆ ಪೇಟೆಗಳನ್ನು ಕಟ್ಟಿ, ಕೋಟೆ ಕತ್ತಗಳನ್ನು ಕಟ್ಟಿ ಸಮಗ್ರವಾದಂಥ ಬೆಂಗಳೂರು ಆಗಬೇಕು, ಮತ್ತು ಇನ್ನೂ ಭಾಳ ದೊಡ್ಡದಾಗಿ ಆಗ್ತದೆ ಅಂದಮೇಲೆ ಒಳಗಡೆ ಇರ್ತಕ್ಕಂಥ ಪುರಸಭೆ ನಗರಸಭೆಗಳನ್ನು ಸೇರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ದು. ಇವ್ರು ಮತ್ತೆ ಏನು ಮಾಡ್ತಾರೆ, ಮತ್ತೆ ನಗರಸಭೆ ಪುರಸಭೆಗಳು ಹೆಂಗಿತ್ತು ಮೊದಲು ಅದೇ ಥರ ಮತ್ತೆ ವಿಭಜನೆಯನ್ನು ಮಾಡೋಕ್ಕೆ ಹೊರಡ್ತಾ ಇದ್ದಾರೆ. ಒಂದು ಇದರಲ್ಲಿ ಸಮಸ್ಯೆ ಏನಾಗ್ತದೆ, ನಾವು ಹೇಳಿದ್ದೀವಿ, ವಿಸ್ತಾರವಾಗಿ ಹೇಳಿದ್ದೀವಿ. ಈಗ 5 ಜನ ಮೇಯರ್ಗಳು ಮಾಡ್ತೀರಿ ಅಂದ್ಕೊಡ್ರಿ, ಬೇರೆ ಬೇರೆ ಪಾರ್ಟಿಯವ್ರು ಮೇಯರ್ ಆಗಿರ್ತಾರೆ, ಸರ್ಕಾರ ಒಂದು ಪಕ್ಷದಿರ್ತದೆ. ಅದರಲ್ಲೇನು ಅಂತಂದರೆ ಆ ಕಾರ್ಪೊರೇಷನ್ ಇರ್ತಕ್ಕಂಥ ಅನುದಾನವನ್ನು ಯಾವುದೇ ಕಾರಣದಿಂದ ಇನ್ನೊಂದು ಕಡೆ ವರ್ಗಾಯಿಸೋಕ್ಕಾಗೋದಿಲ್ಲ, ರಾಜ್ಯ ಸರ್ಕಾರವನ್ನು ತಗೊಳಕ್ಕಾಗೋದಿಲ್ಲ. ಕೆಲವು ಶ್ರೀಮಂತ ನಗರ ಕಾರ್ಪೊರೇಷನ್ ಆಗ್ತವೆ, ಕೆಲವು ಬಡತನದಲ್ಲಿರ್ತವೆ. ಈ ಕ್ಷೇತ್ರದಲ್ಲಿ ಕೊಡ್ತಾವ್ರೆ, ಇಲ್ಲ ವಲಸೆ ಹೋಗೋಕೆ ಶುರು ಮಾಡ್ತಾರೆ, ಈ BBMP ವೋಟ್ರಲ್ಲಿ ಇಟ್ಕೊಂಡು ಹೋಗ್ತಾರೆ. ಇದು ಭಾಳ ದೊಡ್ಡ ಸಮಸ್ಯೆ ಐತೆ. ಇವತ್ತು ವಿಧಾನಸೌಧ ಎಲ್ಲೈತೆ ಅಂದರೆ ಬೆಂಗಳೂರಲ್ಲಿ ಐತೆ ಅಂತ ಹೇಳ್ತೀವಿ. ಆದರೆ ನಾಳೆ ವಿಧಾನಸೌಧ ಎಲ್ಲೈತೆ ಅಂತಂದರೆ ಸೆಂಟ್ರಲ್ ಬೆಂಗಳೂರು ಕಾರ್ಪೊರೇಷನಲ್ಲೈತೆ, ದೊಡ್ಡ ಗಣಪತಿ ಬಸವಣ್ಣ ಅಲ್ಲೆಲ್ಲೋ ಒಂದು ಕಡೆ ಐತೆ, ಲಾಲ್ಬಾಗು ಎಲ್ಲ ಸೆಂಟ್ರಲಲ್ಲಿ ಐತೆ. ಇದನ್ನು ಹೇಳ್ಕೊಂಡು ತಿರಬೇಕಾಗ್ತದೆ ಹೊರತು ನಮ್ಮ ಬೆಂಗಳೂರು ಅಂತ ಏನಿದೆಯಲ್ಲ, ನಮ್ಮ ಮೆಟ್ರೋ, ನಮ್ಮ ಬೆಂಗಳೂರು, ಅದು ಖಂಡಿತವಾಗಿ ಈ ಜನಗಳಲ್ಲಿರ್ತಕ್ಕಂಥ ಒಂದು ಇದಿದೆಯಲ್ಲ, ಅದು ಖಂಡಿತವಾಗಿ ಹೊರಟೋಗ್ತದೆ. ಸೊ ನಾವೀಗ ಅವರು ಬಹುಮತದ ಆಧಾರದ ಮೇಲೆ ಮಾಡಿದ್ದಾರೆ. ಸೊ ನಾವು ವಿರೋಧ ಪಕ್ಷದ ನಾಯಕರಲ್ಲಿ ಹತ್ರ ಎಲ್ಲ ಚರ್ಚೆ ಮಾಡಿದ್ವಿ. ಇದ್ರ ಬಗ್ಗೆ ನಾವು ಕಾನೂನು ತಜ್ಞರನ್ನು, ಸಂವಿಧಾನ ಪಂಡಿತರನ್ನು ಭೇಟಿ ಮಾಡಿ ಅವ್ರ ಕಡೆಯಿಂದ ನಾವು ಎಲ್ಲವನ್ನು ವಿಚಾರವನ್ನು ತಗೊಂಡು ನಾವು ರಾಜ್ಯಪಾಲರು ಕೂಡ ಮನವಿಯನ್ನು ಕೊಡೋರು ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಕೂಡ ನಾನು ಶಾಸಕರಂತೆ ಸರ್ ವಿಶ್ವನಾಥ್ ಅವರ ಮಾತು. ಅವ್ರು ಹೇಳುವಂತೆ ಗ್ರೇಟರ್ ಬೆಂಗಳೂರು ರಚನೆ ಆಗುತ್ತಾ ಅಥವಾ ಮಂಡನೆ ಆಗಿದ್ದ ತಕ್ಷಣವೇ ಹಾಗೇ ಹೋಗ್ಬಿಡ್ತಾ ಅಥವಾ ಮುಂದೆ ಏನೆಲ್ಲ ಕಾನೂನು ರೀತಿಯಾಗಿ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಮತ್ತಷ್ಟು ಅಪ್ಡೇಟ್ಗಳನ್ನು ನೀಡ್ತೇವೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ. ಸರ್ಕಾರ ವಿರೋಧ ಪಕ್ಷದ ನಡುವೆ ಇದೀಗ ಗ್ರೇಟರ್ ಬೆಂಗಳೂರು ವಾರ್ ಪ್ರಾರಂಭವಾಗಿದೆ. ದೇಹವನ್ನ ವಾಪಸ್ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಡಳಿತ ಪಕ್ಷ ಕಾಂಗ್ರೆಸ್ ಹಾಗೆ ವಿರೋಧ ಪಕ್ಷ ಬಿಜೆಪಿ ನಡುವೆ ಸಮರವೇ ಪ್ರಾರಂಭವಾಗಿದೆ. ಕಾನೂನಾತ್ಮಕ ಸಮರವನ್ನ ಸಾರಲಿಕ್ಕೆ ವಿರೋಧ ಪಕ್ಷ ಬಿಜೆಪಿ ಕೂಡ ಸಿದ್ಧವಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಬಿಲ್ ವಾಪಸ್ಗೆ ಬಿಜೆಪಿ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದು ಇದನ್ನ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡಲಿಕ್ಕೂ ಕೂಡ ಹಾದಿ ಹುಡುಕ್ತಾ ಇದೆ ಬಿಜೆಪಿ. ಕಾನೂನು ತಜ್ಞರ ಸಲಹೆಯನ್ನ ಪಡೆದು ಮುಂದಿನ ಹೋರಾಟವನ್ನ ರೂಪಿಸುವ ಬಗ್ಗೆ ಬಿಜೆಪಿ ಪಕ್ಷ ಚಿಂತನೆ ನಡೆಸ್ತಾ ಇದೆ. ಇವತ್ತು ಅಥವಾ ನಾಳೆ ರಾಜ್ಯಪಾಲರನ್ನ ಭೇಟಿಯಾಗಲಿಕ್ಕೂ ತಯಾರಿಯನ್ನ ನಡೆಸ್ತಾ ಇದೆ ಬಿಜೆಪಿ. ಸರ್ಕಾರದ ವಿರುದ್ಧ ಆ ಮೂಲಕ ಮತ್ತೊಂದು ಸುತ್ತಿನ ಸಮರಕ್ಕೆ ಮುಂದಾಗ್ತಾ ಇದೆ. ಬೆಂಗಳೂರು ರಚನೆಯನ್ನ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಆದರೆ ಬೆಂಗಳೂರು ಭಾಗದ ಪ್ರಮುಖವಾಗಿ ಏನು ಪ್ರತಿಪಕ್ಷದಲ್ಲಿರ್ತಕ್ಕಂಥ ಬಿಜೆಪಿಯ ಶಾಸಕರು ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿದ ಸದನದಲ್ಲೂ ಕೂಡ ಕೋಲಾಹಲ ಸೃಷ್ಟಿಯಾಗಿದೆ. ಹಾಗಿದ್ರೆ ಬೆಂಗಳೂರು ಏನು ಗ್ರೇಟರ್ ಬೆಂಗಳೂರು ರಚನೆಗೆ ಸಂಬಂಧಪಟ್ಟಂತೆ ಅದನ್ನು ಯಾವ ರೀತಿಯಾಗಿ ಸರ್ಕಾರವನ್ನು ಕಟ್ಟಿ ಹಾಕ್ತಾರೆ, ಅದರ ಮುಂದಿರತಕ್ಕಂಥ ಬಿಜೆಪಿ ಶಾಸಕರ ಇರತಕ್ಕಂಥ ದಾರಿ ಏನು ಅದೆಲ್ಲ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಯಲಹಂಕ ಶಾಸಕರಂತೆ ಸರ್ ವಿಶ್ವನಾಥ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತೇನೆ ನಾನು. ನೋಡಿ, ಇವರು ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿ ಮಾಡಿದ್ದಾರೆ. ಈಗ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕೂಡ ತಗೊಂಡ್ರು. ಸಾರ್ವಜನಿಕವಾಗಿ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಕೂಡ ಇವತ್ತು ಬಹುಮತದ ಆಧಾರದ ಮೇಲೆ ಇವತ್ತು ವಿಧಾನಸಭೆಯಲ್ಲಿ ಈ ಗ್ರೇಟರ್ ಬೆಂಗಳೂರನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ದೊಡ್ಡ ಕುತಂತ್ರ ಅಡಗಿದೆ. ಯಾಕಂದರೆ ನಾವೇನು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಟ್ಟರೆ ನಮಗೇನು ವಿರೋಧ ಏನಿಲ್ಲ. ಅದರಲ್ಲಿ ಒಂದು, ಇದು ಪಾರಂಪರಿಕವಾದಂಥ ನಗರ.
ಕೆಂಪೇಗೌಡರು 500 ವರ್ಷಗಳ ಹಿಂದೆ ಬೇರೆ ಬೇರೆ ಪೇಟೆಗಳನ್ನು ಕಟ್ಟಿ ಕೋಟೆ ಕತ್ತಗಳನ್ನು ಕಟ್ಟಿ ಸಮಗ್ರವಾದಂಥ ಬೆಂಗಳೂರು ಆಗಬೇಕು ಮತ್ತು ಇನ್ನೂ ಭಾಳ ದೊಡ್ಡದಾಗಿ ಆಗ್ತದೆ ಅಂದಮೇಲೆ ಒಳಗಡೆ ಇರ್ತಕ್ಕಂಥ ಪುರಸಭೆ ನಗರಸಭೆಗಳನ್ನು ಸೇರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ದು. ಇವ್ರು ಮತ್ತೆ ಏನು ಮಾಡ್ತಾರೆ, ಮತ್ತೆ ನಗರಸಭೆ ಪುರಸಭೆಗಳು ಹೆಂಗಿತ್ತು ಮೊದಲು ಅದೇ ಥರ ಮತ್ತೆ ವಿಭಜನೆ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ. ಒಂದು ಇದರಲ್ಲಿ ಸಮಸ್ಯೆ ಏನಾಗ್ತದೆ, ನಾವು ಹೇಳಿದ್ದೀವಿ, ವಿಸ್ತಾರವಾಗಿ ಹೇಳಿದ್ದೀವಿ. ಈಗ 5 ಜನ ಮೇಯರ್ಗಳು ಮಾಡ್ತೀರಿ ಅಂದ್ಕೊಳ್ರಿ, ಬೇರೆ ಬೇರೆ ಪಾರ್ಟಿಯವ್ರು ಮೇಯರ್ ಆಗಿರ್ತಾರೆ, ಸರ್ಕಾರ ಒಂದು ಪಕ್ಷದಿರ್ತದೆ. ಅದರಲ್ಲೇನು ಅಂತಂದರೆ ಆ ಕಾರ್ಪೊರೇಷನ್ ಇರ್ತಕ್ಕಂಥ ಅನುದಾನವನ್ನು ಯಾವುದೇ ಕಾರಣದಿಂದ ಇನ್ನೊಂದು ಕಡೆ ವರ್ಗಾಯಿಸೋಕ್ಕಾಗೋದಿಲ್ಲ, ರಾಜ್ಯ ಸರ್ಕಾರವನ್ನು ತಗೊಳಕ್ಕಾಗೋದಿಲ್ಲ. ಕೆಲವು ಶ್ರೀಮಂತ ನಗರ ಕಾರ್ಪೊರೇಷನ್ ಆಗ್ತವೆ, ಕೆಲವು ಬಡತನದಲ್ಲಿರ್ತವೆ. ಈ ಕ್ಷೇತ್ರದಲ್ಲಿ ಕೊಡ್ತಾವ್ರೆ, ಇಲ್ಲ ವಲಸೆ ಹೋಗೋಕೆ ಶುರು ಮಾಡ್ತಾರೆ, ಈ BBMPಯಿಂದ ವೋಟ್ರಲ್ಲಿ ತಗೊಂಡು ಹೋಗ್ತಾರೆ. ಇದು ಭಾಳ ದೊಡ್ಡ ಸಮಸ್ಯೆ ಐತೆ. ಇವತ್ತು ವಿಧಾನಸೌಧ ಎಲ್ಲೈತೆ ಅಂದರೆ ಬೆಂಗಳೂರಲ್ಲಿ ಐತೆ ಅಂತ ಹೇಳ್ತೀವಿ, ಆದರೆ ನಾಳೆ ವಿಧಾನಸೌಧ ಎಲ್ಲೈತೆ ಅಂತಂದರೆ ಸೆಂಟ್ರಲ್ ಬೆಂಗಳೂರು ಕಾರ್ಪೊರೇಷನ್ಲೈತೆ, ದೊಡ್ಡ ಗಣಪತಿ ಬಸವಣ್ಣ ಅಲ್ಲೆಲ್ಲ ಒಂದು ಕಡೆ ಐತೆ, ಲಾಲ್ಬಾಗು ಎಲ್ಲ ಸೆಂಟ್ರಲಲ್ಲಿ ಐತೆ. ಇದನ್ನು ಹೇಳ್ಕೊಂಡು ತಿರಬೇಕಾಗ್ತದೆ ಹೊರತು ನಮ್ಮ ಬೆಂಗಳೂರು ಅಂತ ಏನಿದೆಯಲ್ಲ, ನಮ್ಮ ಮೆಟ್ರೋ, ನಮ್ಮ ಬೆಂಗಳೂರು, ಅದು ಖಂಡಿತವಾಗಿ ಈ ಜನಗಳಲ್ಲಿರ್ತಕ್ಕಂಥ ಒಂದು ಇದಿದೆಯಲ್ಲ, ಅದು ಖಂಡಿತವಾಗಿ ಹೊರಟೋಗ್ತದೆ. ಸೊ ನಾವೀಗ ಅವರು ಬಹುಮತ ಆಧಾರದ ಮೇಲೆ ಮಾಡಿದ್ದಾರೆ. ಸೊ ನಾವು ವಿರೋಧ ಪಕ್ಷದ ನಾಯಕರಲ್ಲಿ ಹತ್ರ ಎಲ್ಲ ಚರ್ಚೆ ಮಾಡಿದ್ವಿ. ಇದ್ರ ಬಗ್ಗೆ ನಾವು ಕಾನೂನು ತಜ್ಞರನ್ನು, ಸಂವಿಧಾನ ಪಂಡಿತರನ್ನು ಭೇಟಿ ಮಾಡಿ ಅವ್ರ ಕಡೆಯಿಂದ ನಾವು ಎಲ್ಲವನ್ನು ವಿಚಾರವನ್ನು ತಗೊಂಡು ನಾವು ರಾಜ್ಯಪಾಲರು ಕೂಡ ಮನವಿಯನ್ನು ಕೊಡೋರು ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಕೂಡ ಶಾಸಕರಂತೆ ಸರ್ ವಿಶ್ವನಾಥ್ ಅವರ ಮಾತು. ಅವ್ರು ಹೇಳುವಂತೆ ಗ್ರೇಟರ್ ಬೆಂಗಳೂರು ರಚನೆ ಆಗುತ್ತಾ ಅಥವಾ ಮಂಡನೆ ಆಗಿದ್ದ ತಕ್ಷಣವೇ ಹಾಗೇ ಹೋಗ್ಬಿಡ್ತಾ ಅಥವಾ ಮುಂದೆ ಏನೆಲ್ಲ ಕಾನೂನು ರೀತಿಯಾಗಿ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಮತ್ತಷ್ಟು ಅಪ್ಡೇಟ್ಗಳನ್ನು ನೀಡ್ತೇವೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರ ವಿರೋಧ ಪಕ್ಷದ ನಡುವೆ ಇದೀಗ ಗ್ರೇಟರ್ ಬೆಂಗಳೂರು ವಾರ್ ಪ್ರಾರಂಭವಾಗಿದೆ. ವಿಧೇಯಕವನ್ನ ವಾಪಸ್ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಡಳಿತ ಪಕ್ಷ ಕಾಂಗ್ರೆಸ್ ಹಾಗೆ ವಿರೋಧ ಪಕ್ಷ ಬಿಜೆಪಿ ನಡುವೆ ಸಮರವೇ ಪ್ರಾರಂಭವಾಗಿದೆ. ಕಾನೂನಾತ್ಮಕ ಸಮರವನ್ನ ಸಾರಲಿಕ್ಕೆ ವಿರೋಧ ಪಕ್ಷ ಬಿಜೆಪಿ ಕೂಡ ಸಿದ್ಧವಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಬಿಲ್ ವಾಪಸ್ಗೆ ಬಿಜೆಪಿ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದು, ಇದನ್ನ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡಲಿಕ್ಕೂ ಕೂಡ ಹಾದಿ ಹುಡುಕ್ತಾ ಇದೆ ಬಿಜೆಪಿ. ಕಾನೂನು ತಜ್ಞರ ಸಲಹೆಯನ್ನ ಪಡೆದು ಮುಂದಿನ ಹೋರಾಟವನ್ನ ರೂಪಿಸುವ ಬಗ್ಗೆ ಬಿಜೆಪಿ ಪಕ್ಷ ಚಿಂತನೆ ನಡೆಸ್ತಾ ಇದೆ. ಇವತ್ತು ಅಥವಾ ನಾಳೆ ರಾಜ್ಯಪಾಲರನ್ನ ಭೇಟಿಯಾಗಲಿಕ್ಕೂ ತಯಾರಿಯನ್ನ ನಡೆಸ್ತಾ ಇದೆ ಬಿಜೆಪಿ. ಸರ್ಕಾರದ ವಿರುದ್ಧ ಆ ಮೂಲಕ ಮತ್ತೊಂದು ಸುತ್ತಿನ ಸಮರಕ್ಕೆ ಮುಂದಾಗ್ತಾ ಇದೆ. ಬೆಂಗಳೂರು ರಚನೆಯನ್ನು DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಆದರೆ ಬೆಂಗಳೂರು ಭಾಗದ ಪ್ರಮುಖವಾಗಿ ಏನು ಪ್ರತಿಪಕ್ಷದಲ್ಲಿರ್ತಕ್ಕಂಥ BJPಯ ಶಾಸಕರು ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿದ ಸದನದಲ್ಲೂ ಕೂಡ ಕೋಲಾಹಲ ಸೃಷ್ಟಿಯಾಗಿದೆ. ಹಾಗಿದ್ರೆ ಬೆಂಗಳೂರು ಏನು ಗ್ರೇಟರ್ ಬೆಂಗಳೂರು ರಚನೆಗೆ ಸಂಬಂಧಪಟ್ಟಂತೆ ಅದನ್ನು ಯಾವ ರೀತಿಯಾಗಿ ಸರ್ಕಾರವನ್ನು ಕಟ್ಟಿ ಹಾಕ್ತಾರೆ, ಅದರ ಮುಂದಿರತಕ್ಕಂಥ BJP ಶಾಸಕರ ಇರತಕ್ಕಂಥ ದಾರಿ ಏನು, ಅದೆಲ್ಲ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಯಲಹಂಕ ಶಾಸಕರಂತೆ ಸರ್ ವಿಶ್ವನಾಥ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತೇನೆ ನಾನು. ನೋಡಿ, ಇವರು ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿ ಮಾಡಿದ್ದಾರೆ. ಈಗ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕೂಡ ತಗೊಂಡ್ರು. ಸಾರ್ವಜನಿಕವಾಗಿ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಕೂಡ ಇವತ್ತು ಬಹುಮತದ ಆಧಾರದ ಮೇಲೆ ಇವತ್ತು ವಿಧಾನಸಭೆಯಲ್ಲಿ ಈ ಗ್ರೇಟರ್ ಬೆಂಗಳೂರನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ದೊಡ್ಡ ಕುತಂತ್ರ ಅಡಗಿದೆ. ಯಾಕಂದರೆ ನಾವೇನು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಟ್ಟರೆ ನಮಗೇನು ವಿರೋಧ ಏನಿಲ್ಲ. ಅದರಲ್ಲಿ ಒಂದು, ಇದು ಪಾರಂಪರಿಕವಾದಂಥ ನಗರ. ಕೆಂಪೇಗೌಡರು 500 ವರ್ಷಗಳ ಹಿಂದೆ ಬೇರೆ ಬೇರೆ ಪೇಟೆಗಳನ್ನು ಕಟ್ಟಿ ಕೋಟೆ ಕತ್ತಗಳನ್ನು ಕಟ್ಟಿ ಸಮಗ್ರವಾದಂಥ ಬೆಂಗಳೂರು ಆಗಬೇಕು ಮತ್ತು ಇನ್ನೂ ಭಾಳ ದೊಡ್ಡದಾಗಿ ಆಗ್ತದೆ ಅಂದಮೇಲೆ ಒಳಗಡೆ ಇರ್ತಕ್ಕಂಥ ಪುರಸಭೆ ನಗರಸಭೆಗಳನ್ನು ಸೇರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ದು. ಇವ್ರು ಮತ್ತೆ ಏನು ಮಾಡ್ತಾರೆ, ಮತ್ತೆ ನಗರಸಭೆ ಪುರಸಭೆಗಳು ಹೆಂಗಿತ್ತು ಮೊದಲು ಅದೇ ಥರ ಮತ್ತೆ ವಿಭಜನೆ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ. ಒಂದು ಇದರಲ್ಲಿ ಸಮಸ್ಯೆ ಏನಾಗ್ತದೆ, ನಾವು ಹೇಳಿದ್ದೀವಿ, ವಿಸ್ತಾರವಾಗಿ ಹೇಳಿದ್ದೀವಿ. ಈಗ 5 ಜನ ಮೇಯರ್ಗಳು ಮಾಡ್ತೀರಿ ಅಂದ್ಕೊಳ್ರಿ, ಬೇರೆ ಬೇರೆ ಪಾರ್ಟಿಯವ್ರು ಮೇಯರ್ ಆಗಿರ್ತಾರೆ, ಸರ್ಕಾರ ಒಂದು ಪಕ್ಷದಿರ್ತದೆ. ಅದರಲ್ಲೇನು ಅಂತಂದರೆ ಆ ಕಾರ್ಪೊರೇಷನ್ ಇರ್ತಕ್ಕಂಥ ಅನುದಾನವನ್ನು ಯಾವುದೇ ಕಾರಣದಿಂದ ಇನ್ನೊಂದು ಕಡೆ ವರ್ಗಾಯಿಸೋಕ್ಕಾಗೋದಿಲ್ಲ, ರಾಜ್ಯ ಸರ್ಕಾರವನ್ನು ತಗೊಳಕ್ಕಾಗೋದಿಲ್ಲ. ಕೆಲವು ಶ್ರೀಮಂತ ನಗರ ಕಾರ್ಪೊರೇಷನ್ ಆಗ್ತವೆ, ಕೆಲವು ಬಡತನದಲ್ಲಿರ್ತವೆ. ಈ ಕ್ಷೇತ್ರದಲ್ಲಿ ಕೊಡ್ತಾವ್ರೆ, ಇಲ್ಲ ವಲಸೆ ಹೋಗೋಕೆ ಶುರು ಮಾಡ್ತಾರೆ, ಈ BBMPಯಿಂದ ವೋಟ್ರಲ್ಲಿ ತಗೊಂಡು ಹೋಗ್ತಾರೆ. ಇದು ಭಾಳ ದೊಡ್ಡ ಸಮಸ್ಯೆ ಐತೆ. ಇವತ್ತು ವಿಧಾನಸೌಧ ಎಲ್ಲೈತೆ ಅಂದರೆ ಬೆಂಗಳೂರಲ್ಲಿ ಐತೆ ಅಂತ ಹೇಳ್ತೀವಿ, ಆದರೆ ನಾಳೆ ವಿಧಾನಸೌಧ ಎಲ್ಲೈತೆ ಅಂತಂದರೆ ಸೆಂಟ್ರಲ್ ಬೆಂಗಳೂರು ಕಾರ್ಪೊರೇಷನ್ಲೈತೆ, ದೊಡ್ಡ ಗಣಪತಿ ಬಸವಣ್ಣ ಅಲ್ಲೆಲ್ಲ ಒಂದು ಕಡೆ ಐತೆ, ಲಾಲ್ಬಾಗು ಎಲ್ಲ ಸೆಂಟ್ರಲಲ್ಲಿ ಐತೆ. ಇದನ್ನು ಹೇಳ್ಕೊಂಡು ತಿರಬೇಕಾಗ್ತದೆ ಹೊರತು ನಮ್ಮ ಬೆಂಗಳೂರು ಅಂತ ಏನಿದೆಯಲ್ಲ, ನಮ್ಮ ಮೆಟ್ರೋ, ನಮ್ಮ ಬೆಂಗಳೂರು, ಅದು ಖಂಡಿತವಾಗಿ ಈ ಜನಗಳಲ್ಲಿರ್ತಕ್ಕಂಥ ಒಂದು ಇದಿದೆಯಲ್ಲ, ಅದು ಖಂಡಿತವಾಗಿ ಹೊರಟೋಗ್ತದೆ. ಸೊ ನಾವೀಗ ಅವರು ಬಹುಮತ ಆಧಾರದ ಮೇಲೆ ಮಾಡಿದ್ದಾರೆ. ಸೊ ನಾವು ವಿರೋಧ ಪಕ್ಷದ ನಾಯಕರಲ್ಲಿ ಹತ್ರ ಎಲ್ಲ ಚರ್ಚೆ ಮಾಡಿದ್ವಿ. ಇದ್ರ ಬಗ್ಗೆ ನಾವು ಕಾನೂನು ತಜ್ಞರನ್ನು, ಸಂವಿಧಾನ ಪಂಡಿತರನ್ನು ಭೇಟಿ ಮಾಡಿ ಅವ್ರ ಕಡೆಯಿಂದ ನಾವು ಎಲ್ಲವನ್ನು ವಿಚಾರವನ್ನು ತಗೊಂಡು ನಾವು ರಾಜ್ಯಪಾಲರು ಕೂಡ ಮನವಿಯನ್ನು ಕೊಡೋರು ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಕೂಡ ಶಾಸಕರಂತೆ ಸರ್ ವಿಶ್ವನಾಥ್ ಅವರ ಮಾತು. ಅವ್ರು ಹೇಳುವಂತೆ ಗ್ರೇಟರ್ ಬೆಂಗಳೂರು ರಚನೆ ಆಗುತ್ತಾ ಅಥವಾ ಮಂಡನೆ ಆಗಿದ್ದ ತಕ್ಷಣವೇ ಹಾಗೇ ಹೋಗ್ಬಿಡ್ತಾ ಅಥವಾ ಮುಂದೆ ಏನೆಲ್ಲ ಕಾನೂನು ರೀತಿಯಾಗಿ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಮತ್ತಷ್ಟು ಅಪ್ಡೇಟ್ಗಳನ್ನು ನೀಡ್ತೇವೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಸರ್ಕಾರ ವಿರೋಧ ಪಕ್ಷದ ನಡುವೆ ಇದೀಗ ಗ್ರೇಟರ್ ಬೆಂಗಳೂರು ವಾರ್ ಪ್ರಾರಂಭವಾಗಿದೆ. ವಿಧೇಯಕವನ್ನ ವಾಪಸ್ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಡಳಿತ ಪಕ್ಷ ಕಾಂಗ್ರೆಸ್ ಹಾಗೆ ವಿರೋಧ ಪಕ್ಷ ಬಿಜೆಪಿ ನಡುವೆ ಸಮರವೇ ಪ್ರಾರಂಭವಾಗಿದೆ. ಕಾನೂನಾತ್ಮಕ ಸಮರವನ್ನ ಸಾರಲಿಕ್ಕೆ ವಿರೋಧ ಪಕ್ಷ ಬಿಜೆಪಿ ಕೂಡ ಸಿದ್ಧವಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಬಿಲ್ ವಾಪಸ್ಗೆ ಬಿಜೆಪಿ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದು ಇದನ್ನ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡಲಿಕ್ಕೂ ಕೂಡ ಹಾದಿ ಹುಡುಕ್ತಾ ಇದೆ ಬಿಜೆಪಿ. ಕಾನೂನು ತಜ್ಞರ ಸಲಹೆಯನ್ನ ಪಡೆದು ಮುಂದಿನ ಹೋರಾಟವನ್ನ ರೂಪಿಸುವ ಬಗ್ಗೆ ಬಿಜೆಪಿ ಪಕ್ಷ ಚಿಂತನೆ ನಡೆಸ್ತಾ ಇದೆ. ಇವತ್ತು ಅಥವಾ ನಾಳೆ ರಾಜ್ಯಪಾಲರನ್ನ ಭೇಟಿಯಾಗಲಿಕ್ಕೂ ತಯಾರಿಯನ್ನ ನಡೆಸ್ತಾ ಇದೆ ಬಿಜೆಪಿ ಸರ್ಕಾರದ ವಿರುದ್ಧ. ಆ ಮೂಲಕ ಮತ್ತೊಂದು ಸುತ್ತಿನ ಸಮರಕ್ಕೆ ಮುಂದಾಗ್ತಾ ಇದೆ. ಬೆಂಗಳೂರು ರಚನೆಯನ್ನ ಡಿ ಕೆ